ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ರೌಡಿ ಶೀಟರ್ಗಳ ಜೊತೆಗೆ ರೌಂಡ್ ಟೇಬಲ್ ಮೀಟಿಂಗ್ ಮಾಡಿ ರಾಜಾತಿಥ್ಯವನ್ನು ಪಡೆದಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಪ್ರಕರಣ. ರಾಜಾತಿಥ್ಯವನ್ನ ಕಲ್ಪಿಸಿದಂತಹ ಅಧಿಕಾರಿಗಳಿಗೆ ಸಂಕಷ್ಟ ಫಿಕ್ಸ. ಹಣದ ಆಸೆಗಾಗಿ ಸೌಲಭ್ಯ ಅಕ್ರಮಕ್ಕಿಳಿದ ಅಧಿಕಾರಿಗಳಿಗೆ ಕಾನೂನಿನ ಕುಣಿಕೆ. ಫೋನ್ ಅಷ್ಟೇ ಅಲ್ಲ, ಗಾಂಜಾ, ಆಶ್ ಆಯಿಲ್, ಡ್ರಗ್ಸ್ ಕೂಡ ಸಪ್ಲೈ ಆಗ್ತಿತ್ತಂತೆ. ಜೈಲಾಧಿಕಾರಿಗಳು ಶಾಮೀಲಾಗಿರೋದು ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. 6 ಜನ ಡಿವೈಎಸ್ಪಿ, 13 ಜನ ಜೈಲರ್ಗಳು, ವಾರ್ಡನ್ಸ್ಗಳು ಕೂಡ ಇದರಲ್ಲಿ ಶಾಮೀಲಾಗಿರುವ ಸಾಧ್ಯತೆ. 2 ಡಾಕ್ಟರ್ಸ್, ನರ್ಸ್ಗಳ ಮೇಲೂ ಕೂಡ ತನಿಖೆಯ ತೂಗುಗತ್ತಿ ನೇತಾಡ್ತಾ ಇದೆ. ಇವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಗೃಹ ಇಲಾಖೆಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಒಂದು ವೇಳೆ ಅನುಮತಿ ಸಿಕ್ಕಿದ್ದೇ ಆಗಿಬಿಟ್ರೆ ಗೃಹ ಇಲಾಖೆಯಿಂದ ಈ 6 ಜನ ಡಿವೈಎಸ್ಪಿ, 13 ಜನ ಜೈಲರ್ಗಳು, ವಾರ್ಡನ್ಸು, 2 ಡಾಕ್ಟರ್ಸು, ನರ್ಸ್ಗಳು ಎಲ್ಲರೂ ಕೂಡ ಇನ್ವೆಸ್ಟಿಗೇಷನನ್ನು ಫೇಸ್ ಮಾಡಬೇಕಾಗುತ್ತೆ. ದರ್ಶನ್ ರಾಜಾತಿಥ್ಯದಿಂದ ಹಿಡಿದು ಇದರ ಮೂಲ ಎಲ್ಲಿತ್ತು, ಯಾವಾಗಿಂದ ಸ್ಟಾರ್ಟ್ ಆಯಿತು, ಇದರ ಹಿಂದೆ ಯಾರಿದ್ದಾರೆ, ಹೇಗೆ ಇದು ಸರಬರಾಜಾಗ್ತಾ ಇತ್ತು, ಹಣದ ವಿನಿಯೋಗ ಹೇಗಾಗ್ತಾ ಇತ್ತು, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಜಾಲಾಡುವಂತಹ ಸಾಧ್ಯತೆ. ಸಾಲು ಸಾಲು ಸಂಕಷ್ಟವನ್ನು ಫೇಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಇದು ಮತ್ತೊಂದು ರೀತಿಯ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ.